ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗ ಕಥೆ ಕೇಳೋಣವಾ. ಒಂದೂರಲ್ಲಿ ರಾಮಪ್ಪ ಅಂತ ಒಬ್ಬ ಬಡ ಮೀನುಗಾರ ಇದ್ದ. ಅವನ ಹತ್ರ ಏನಿತ್ತು ಗೊತ್ತಾ? ತೂತಾಗಿರುವಂಥ ಒಂದು ದೋಣಿ ಮತ್ತು ಅಲ್ಲಲ್ಲಿ ತೂತಾಗಿರುವಂಥ ಒಂದು ಮೀನು ಹಿಡಿಯುವ ಬಲೆ. ಈ ತೂತು ಮೀನು ಹಿಡಿಯೋ ಬಲೆ ಮತ್ತು ದೋಣಿನ ಹಿಡ್ಕೊಂಡು ಅವನಿಗೆ ಮೀನು ಹಿಡಿಯೋದಕ್ಕೆ ಬಹಳ ಕಷ್ಟ ಆಗ್ತಾಯಿತ್ತು. ನದೀಲಿ ದೋಣಿನ ಹುಟ್ಟಾಕೊಂಡು ಸ್ವಲ್ಪ ದೂರ ಹೋಗೋದ್ರೊಳಗೆ ದೋಣಿಲಿ ನೀರು ತುಂಬ್ಕೊಂಡ್ಬಿಡ್ತಾಯಿತ್ತು. ಆ ನೀರನ್ನು ಎತ್ತಿ ಹಾಕಿ ಬಲೆಯನ್ನು ಬೀಸಿದ್ರೆ ಮೀನುಗಳೇನೋ ಸ್ವಲ್ಪ ಬರ್ತಾಯಿದ್ವು, ಆದರೆ ಬಲೆ ತೂತಾಗಿತ್ತಲ್ಲ, ಅವೆಲ್ಲ ತಪ್ಪಿಸ್ಕೊಂಡು ಹೊರಟೋಗ್ತಿದ್ವು. ಈ ತರಹ ಆಗಿಬಿಟ್ಟು ಅವನಿಗೆ ಮೀನು ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಪ್ರಯತ್ನ ಮಾಡಿದ್ರೆ ಒಂದೋ ಎರಡೋ ಮೀನು ಸಿಗ್ತಾಯಿತ್ತು. ಬೇರೆ ಮೀನುಗಾರರೆಲ್ಲ ಅವನನ್ನು ಹಾಸ್ಯ ಮಾಡ್ತಾಯಿದ್ರು, ನಗ್ತಾಯಿದ್ರು. ಯಾಕಪ್ಪ ಸುಮ್ಮನೆ ಈ ಕೆಲಸ ಮಾಡ್ತೀಯಾ, ಬೇರೆ ಯಾವುದಾದ್ರೂ ಕೆಲಸ ಹಿಡಿ, ಇದೆಲ್ಲ ಆಗಿ ಬರಲ್ಲ ನಿನಗೆ ಅಂತ. ಅವನಿಗೆ ತುಂಬ ಬೇಜಾರಾಗ್ತಿತ್ತು. ಆ ನದಿನ ನೋಡಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೋತಾ ಇದ್ದ. ತಾಯಿ, ಹುಟ್ಟಿದಾಗಿಂದ ನನಗೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ. ನೀನೇ ನನಗೆ ದಾರಿ ತೋರಿಸ್ಬೇಕಮ್ಮ. ನನ್ನ ಮೇಲೆ ಕೃಪೆ ಮಾಡಮ್ಮ. ನನಗೆ ಹೆಚ್ಚು ಮೀನುಗಳು ಸಿಗೋ ಹಾಗೆ ಮಾಡು. ಆವಾಗ ನಾನು ಸ್ವಲ್ಪ ದುಡ್ಡು ಉಳಿತಾಯ ಮಾಡಿ ಒಂದು ಒಳ್ಳೆ ದೋಣಿ, ಒಂದು ಒಳ್ಳೆ ಬಲೆನ ತಗೊಳ್ಬಹುದು. ನನ್ನ ಹೆಂಡ್ತಿನೂ ಪಾಪ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳಿಗೂ ನಾನು ಏನಾದರೂ ತೆಕ್ಕೊಡ್ಬೋದು. ಅಷ್ಟೇ ಯಾಕೆ, ಅವಳಿಗೆ ಹೊಟ್ಟೆ ತುಂಬ ಊಟನಾದರೂ ಹಾಕ್ಬೋದು ಅಂತ ಕೇಳ್ಕೊತಾ ಇದ್ದ. ಅವನ ಹೆಂಡ್ತಿನ ಪಾಪ ತುಂಬ ಒಳ್ಳೆಯವಳು. ಇವನು ದಿನಕ್ಕೆ ಒಂದೋ ಎರಡೋ ಮೀನು ತೊಗೊಂಡು ಹೋದ್ರೂ ಏನು ಮಾಡೋಕ್ಕಾಗತ್ರಿ, ನಿಮ್ಮ ಹತ್ರ ಇರೋ ದೋಣಿನೂ ತೂತು ಬಲೆನೂ ತೂತು, ನೀವೇನು ಮಾಡೋಕ್ಕಾಗತ್ತೆ, ಇರಲಿ ಬಿಡಿ ಅಂದ್ಕೊಂಡು ಏನಿರುತ್ತೋ ಅದರಲ್ಲೇ ಇಬ್ಬರು ಊಟ ಮಾಡಿಕೊಂಡು ಇರ್ತಾಯಿದ್ರು. ಒಂದು ಸರ್ತಿ ಅಂತೂ 2-3 ದಿನ ಒಂದೇ ಒಂದು ಮೀನು ಕೂಡ ಸಿಗಲಿಲ್ಲ. ಇಬ್ಬರಿಗೂ ಉಪವಾಸ, ಹೊಟ್ಟೆ ಸಂಕಟ ಬಗ ಅಂತ ಇದೆ. ನೀರು ಕುಡಿತಾರೆ, ಮಲ್ಕೋತಾರೆ. ಎಷ್ಟು ದಿವಸ ಆಗಿರೋಕ್ಕೆ ಸಾಧ್ಯ? ಸರಿ, ಇವನೇನು ಮಾಡ್ದ ರಾಮಪ್ಪ, ಆ ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವನ ಹತ್ರ ಹೋದ. ಸ್ವಾಮಿ, ದಯವಿಟ್ಟು ನನಗೆ ಒಂದು 25,000 ರೂಪಾಯಿ ಸಾಲ ಕೊಡಿ ಅಂತ. 25,000ನಾ ನಿನಗ? ಹೌದು. ಅದಕ್ಕೇನು ಒತ್ತೆ ಇಡೋದಕ್ಕೇನಿದೆ ನಿನ್ನ ಹತ್ರ 25,000 ಸಾಲಕ್ಕೆ ಅಂದ ಶ್ರೀಮಂತ. ಸ್ವಾಮಿ, ನನ್ನ ಬಲೆ ದೋಣಿ ಅದನ್ನೇ ಬೇಕಾದ್ರೆ ಇಟ್ಕೊಳ್ಳಿ ಅಂದ ರಾಮಪ್ಪ. ಅಂತ ಜೋರಾಗಿ ನಕ್ಬಿಟ್ಟ ಶ್ರೀಮಂತ. ಅಲ್ಲಯ್ಯ, ನಿನ್ನ ಬಲೆ ದೋಣಿನ ನೀನು ದಾರಿಲೆಲ್ಲಾದರೂ ಬಿಟ್ಟು ಹೋದರೂ ಯಾರೂ ತೊಗೊಂಡು ಹೋಗಲ್ಲ ಅದನ್ನು. ಯಾಕೆ ಹೇಳೋ, ಅದು ಪೂರ್ತಿ ತೂತು. ಆದ್ದರಿಂದ ಯಾರಿಗಪ್ಪ ಏನು ಲಾಭ ಇದೆ, ಏನು ಪ್ರಯೋಜನ ಇದೆ? ಅದೆಲ್ಲ ಆಗಲ್ಲ. ಹೋಗಲಿ ಬಿಡು, ನೀನು ಬಂದಿದ್ದೀಯಾ ಪಾಪ ಅಂತ ನಾನು 5,000 ರೂಪಾಯಿ ಕೊಡ್ತೀನಿ. ಅದಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಅದು ಏನು, 2 ತಿಂಗಳೊಳಗಡೆ ನೀನು ಆ 5,000 ರೂಪಾಯಿನ ಬಡ್ಡಿ ಸಮೇತ ತೀರಿಸ್ಬೇಕು. ಗೊತ್ತಾಯ್ತಾ? ಇಲ್ಲದೆ ಹೋದರೆ ಮುಂದಕ್ಕೇನಾಗುತ್ತೆ, ನೀನು ನನ್ನ ಮನೇಲಿ ಜೀತ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕೆಂದರೆ ನಿನ್ನ ಹತ್ರ ಏನೂ ಇಲ್ಲ ಕೊಡೋದಕ್ಕೆ. ಸರಿನಾ ಅಂತ ಹೇಳ್ದ ಸಾಹುಕಾರ. ಆಗಲಿ ಸ್ವಾಮಿ ಎಂದ ಇವನು. ಯಾಕೆಂದರೆ ಮೊದಲು ಹೊಟ್ಟೆಗೆ ತುಂಬಿಸ್ಕೋಬೇಕಾಗಿತ್ತು. 3-4 ದಿವಸದಿಂದ ಉಪವಾಸ.
5,000 ರೂಪಾಯಿ ಕೊಟ್ಟ ಸಾಹುಕಾರ. ತೊಗೊಂಡು ಬಂದ. ಸ್ವಲ್ಪ ಊಟಕ್ಕೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ತಂದ. ಹೆಂಡ್ತಿನೂ ಅಡುಗೆ ಮಾಡಿದ್ಲು, ಊಟ ಮಾಡಿದ್ರು. ಏನು ಮಾಡೋದು, ಈ 5,000 ರೂಪಾಯಿ ಎಷ್ಟು ದಿನ ಬರುತ್ತೆ, ಯಾವ ತರಹ ಇದಕ್ಕೆ ಪರಿಹಾರ ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು. ಇನ್ನೊಂದು 2-3 ದಿನ ಕಳೀತು. ಆವಾಗ ಒಂದು ದಿವಸ ಇವನೇನು ಮಾಡ್ದ, ಆ ನದಿಲಿ ಹುಟ್ಟಾಕೊಂಡು ನದಿಯ ಆ ಕಡೆ ದಡಕ್ಕೆ ಹೋದ. ಅಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಅಲ್ಲಿ ಆ ಕಡೆಯಿಂದ ಒಬ್ಬಳು ಅಜ್ಜಿ ಬರ್ತಾಯಿದ್ಲು. ಇವನಿಗೆ ನೋಡಿ ಆಶ್ಚರ್ಯ, ಇದೇನಿದು, ಈ ಕಾಡಲ್ಲಿ ಒಬ್ಬಳೇ ಅಜ್ಜಿ ಬರ್ತಾಯಿದ್ದಾಳಲ್ಲ, ಏನಜ್ಜಿ, ಯಾರು ನೀವು, ದಾರಿ ತಪ್ಪು ಬಂದುಬಿಟ್ಟಿದ್ದೀರಾ, ನಿಮ್ಮನ್ನು ಕರ್ಕೊಂಡೋಗಿ ಮನೆಗೆ ಬಿಡಬೇಕಾ, ಬನ್ನಿ ಎಲ್ಲಿದೆ ನಿಮ್ಮ ಮನೆ ಹೇಳಿ, ನಾನು ಕರ್ಕೊಂಡೋಗಿ ಬಿಡ್ತೀನಿ ಅಂದ. ಅದಕ್ಕೆ ಅಜ್ಜಿ ಹೇಳ್ದ, ಅಯ್ಯಪ್ಪ ಎಷ್ಟು ಪ್ರಶ್ನೆ ಕೇಳ್ತೀಯಪ್ಪ, ನನಗೆ ತುಂಬ ಹಸುವಾಗ್ಬಿಟ್ಟಿದ್ಯಪ್ಪ, ನನಗೇನಾದರೂ ಮೊದಲು ತಿನ್ನೋದಕ್ಕೆ ಕೊಡಪ್ಪ ಅಂತ ಕೇಳಿದ್ಲು. ಇವನಿಗೆ ಜ್ಞಾಪಕ ಬಂತು, ಹೆಂಡತಿ ಇವನಿಗೆ ತಿನ್ನೋದಕ್ಕೆ ಅಂತ 2 ರೊಟ್ಟಿ ಮಾಡಿಕೊಟ್ಟಿದ್ಲು. ಅದನ್ನು ಇವನು ತಿಂದೇ ಇರಲಿಲ್ಲ ಮಧ್ಯಾಹ್ನ. ಹಾಗೇ ಹುಟ್ಟಾಕೊಂಡು ಆ ಕಡೆ ದಡಕ್ಕೆ ಹೋಗ್ಬಿಟ್ಟಿದ್ನಲ್ಲ, ಆ ರೊಟ್ಟಿ ಹಾಗೇ ಇತ್ತು. ಇವನಿಗೂ ಹಸುವಾಗಿತ್ತು. ಆದರೆ ಪಾಪ ಅಜ್ಜಿ ಕೇಳ್ತಾ ಇದ್ದಾಳೆ, ವಯಸ್ಸಾಗಿರೋಳು, ಸರಿ ಅಂತ 2ನೇ ಯೋಚನೆನೇ ಮಾಡಿದೆ, ತಗೋ ಅಜ್ಜಿ ತಿನ್ನು ಅಂತ ರೊಟ್ಟಿ ಕೊಟ್ಟ. ಆ ರೊಟ್ಟಿನಪ್ಪ ಅಂದ್ಬಿಟ್ಟು ಅಜ್ಜಿ ಸಂತೋಷವಾಗಿ ತಿಂದ್ಲು. ಅಯ್ಯೋ ತುಂಬ ಚೆನ್ನಾಗಿದೆಯಪ್ಪ ಅಂತ ತಿಂದ್ಬಿಟ್ಟು ತೃಪ್ತಿ ಆಯಿತು ಅಜ್ಜಿಗೆ. ಆಮೇಲೆ ಅಜ್ಜಿ ಹೇಳಿದ್ಲು, ನೋಡಪ್ಪ ನೀನು ತುಂಬ ಒಳ್ಳೆಯವನು, ನಿನಗೆ ಹಸಿವಿದ್ರೂ ನಿನಗೋಸ್ಕರ ತಂದ್ಕೊಂಡಿದ್ದು ರೊಟ್ಟಿನ ನನಗೆ ಕೊಟ್ಬಿಟ್ಟಿಯಲ್ಲ, ಆಗಲಿ ನಿನಗೆ ಒಳ್ಳೆಯದಾಗಲಪ್ಪ. ನಿನಗೆ ಯಾವಾಗಲಾದರೂ ತುಂಬ ಕಷ್ಟ ಬಂದರೆ ಆವಾಗ ನೀನು ಇಲ್ಲಿಗೆ ಬಂದು ನನ್ನನ್ನು ಭೇಟಿಯಾಗು. ನೋಡು ಅಲ್ಲಿ ದೂರದಲ್ಲಿ ಅಲ್ಲೊಂದು ಗುಡಿಸ್ಲಿದೆಯಲ್ಲ, ಅಲ್ಲಿ ದೀಪ ಉರಿತಿದೆ ನೋಡು, ಅದೇ ನನ್ನ ಗುಡಿಸ್ಲು, ಅಲ್ಲಿರ್ತೀನಿ ನಾನು, ಸರಿನಾ ಅಂದ್ಲು. ಆಯಿತು ಅಜ್ಜಿ ಅಂದ್ಬಿಟ್ಟು ಇವನು ಮತ್ತೆ ವಾಪಸ್ಸು ಬಂದ್ಬಿಟ್ಟು ಹೆಂಡ್ತಿಗೆ ನಡೆದಿದ್ದನ್ನೆಲ್ಲ ಹೇಳ್ದ. ಸರಿ, ಮತ್ತೆ ಇವನು ಮೀನು ಹಿಡಿಯೋ ಕೆಲಸ ಮುಂದುವರೆಸ್ದ. ಆ ಮೀನೇನು ಜಾಸ್ತಿ ಸಿಗ್ತಾ ಇರಲಿಲ್ಲ. ಕೂತು ತಿಂದರೆ ಕುಡಿಕೆ ಹೊನ್ನು ಸಾಕಾಗುತ್ತಾ, 5,000 ರೂಪಾಯಿ ಕರಗ್ತಾ ಬಂತು. ಏನಪ್ಪ ಮಾಡೋದು, 2 ತಿಂಗಳ ಗಡುವು ಕೂಡ ಮುಗಿತಾ ಬಂತು. ಇನ್ನೇನು ಮಾರನೇ ದಿವಸನೇ ವಾಪಸ್ ಕೊಡಬೇಕು ದುಡ್ಡನ್ನು. ಏನು ಮಾಡೋದು ಇವಾಗ, ಅದಕ್ಕೇ ತೋಚಲಿಲ್ಲ. ಆವಾಗ ಅವನಿಗೆ ಜ್ಞಾಪಕ ಬಂತು. ಹೇಳ್ದ, ಅವತ್ತು ಅಜ್ಜಿ ಹೇಳಿದ್ಲು, ನೀನು ತುಂಬ ತೊಂದರೆ ಆದಾಗ, ಕಷ್ಟ ಬಂದಾಗ ನೀನು ಬಾ, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಳೆ, ಅಲ್ಲಿಗೆ ಹೋಗ್ತೀನಿ ಲಕ್ಷ್ಮಿ ಅಂದ್ಕೊಂಡು ಹೆಂಡ್ತಿಗೆ ಹೇಳಿ ಹೋದ. ಮತ್ತೆ ಹುಟ್ಟಾಕೊಂಡು ಆ ಕಡೆ ದಡಕ್ಕೆ ಹೋಗಿ ಕಾಡಿಗೆ ಹೋದ. ಕಾಡಲ್ಲಿ ಕತ್ಲಾಗ್ತಾ ಇತ್ತು. ನೋಡ್ದ, ದೂರದಲ್ಲಿ ಗುಡಿಸ್ಲಿತ್ತು, ದೀಪ ಉರಿತಾ ಇತ್ತು. ಸರಸರ ಅಂತ ಹೋದ. ಅಜ್ಜಿ ಅಜ್ಜಿ ಅಂತ ಕೂಗ್ದ. ಯಾರೂ ಮಾತಾಡಲೇ ಇಲ್ಲ. ಅಜ್ಜಿ, ನಾನು ರಾಮಪ್ಪ ಬಂದಿದ್ದೀನಿ ಅಜ್ಜಿ, ನನಗೆ ತುಂಬ ಕಷ್ಟ ಆದಾಗ ಬಾ ಅಂತ ಹೇಳಿದ್ರಲ್ಲ ಅಜ್ಜಿ, ಬಂದಿದ್ದೀನಿ, ದಯವಿಟ್ಟು ನನಗೆ ಏನಾದ್ರು ಸಹಾಯ ಮಾಡ್ತೀರಾ ಅಂತ ಕೇಳ್ದ. ಯಾರೂ ಏನೂ ಮಾತಾಡಲಿಲ್ಲ. ಮೆಲ್ಲಿಗೆ ಗುಡಿಸ್ಲೊಳಗಡೆ ಇಣಕ್ಬಿಟ್ಟು ನೋಡ್ದ. ಅಲ್ಲಿ ಯಾರೂ ಇರಲಿಲ್ಲ. ಇನ್ನೂ ಸ್ವಲ್ಪ ಒಳಗೆ ನೋಡಿದ್ರೆ ಆ ದೀಪದ ಬೆಳಕಲ್ಲಿ ಜಗ 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 ಅಂತ ಇದೆ. ಏನು, ಒಂದು ರಾಶಿ ಬಂಗಾರದ ಒಡವೆಗಳು, ಬಂಗಾರದ ನಾಣ್ಯಗಳು ಎಲ್ಲ ಇದೆ. ಅಯ್ಯೋ ಇದೇನಿದು ಇಷ್ಟೊಂದು ಅಂತ ಆಶ್ಚರ್ಯ ಆಗೋಯ್ತು. ಇದೇನಿದು, ಯಾರಾದರೂ ಕಳ್ತನ ಮಾಡಿ ತೊಗೊಂಬಂದಿಲ್ಲ ಹಾಕ್ಬಿಟ್ಟಿದ್ದಾರಾ ಅಂದ್ಕೊಂಡ. ಆಮೇಲೆ ಇಲ್ಲ ಅಜ್ಜಿದೇ ಇರ್ಬೋದು ಇದೆಲ್ಲ. ಅಜ್ಜಿ ಬರಲಿ, ನಾನು ಕಾಯ್ತಾ ಇರ್ತೀನಿ. ಒಂದೇ ಒಂದು ಸಣ್ಣ ಸರ ಕೊಟ್ಟರು ಸಾಕು ಅಜ್ಜಿ, ನಾನು ಆ ಶ್ರೀಮಂತನಿಗೆ ಸಾಲ ವಾಪಸ್ ಕೊಟ್ಬಿಟ್ಟು ಒಂದು ಒಳ್ಳೆ ದೋಣಿ ಬಲೆ ಎಲ್ಲ ತೊಗೊಂಬಿಡ್ಬೋದು ಅಂತ ಆಸೆಯಿಂದ ಅಲ್ಲೇ ಕಾಯ್ಕೊಂಡು ಕೂತಿದ್ದ. ಕಾದ ಎಷ್ಟೊತ್ತಾದರೂ ಅಜ್ಜಿ ಬರಲೇ ಇಲ್ಲ. ಬೇಜಾರಾಗೋಯ್ತು ಇವನಿಗೆ. ಅಯ್ಯೋ ಅಜ್ಜಿ ಬರಲೇ ಇಲ್ವಲ್ಲ ಅಂತ. ಆವಾಗ ಅವನಿಗೆ ಒಂದು ಮನಸ್ಸು ಹೇಳ್ತು,
ಅಲ್ಲ ನೀನು ಯಾಕೆ ಹಿಂಗೆ ಕಾಯ್ತಾ ಕೂತಿದ್ದೀಯಾ? ಅಜ್ಜಿ ಹೇಳಿದ್ಲು ತಾನೇ, ಗುಡಿಸ್ಲು ನಾನು ತೋರಿಸಿದ್ಲು ತಾನೇ, ನಿನಗೆ ಸಹಾಯ ಮಾಡ್ತೀನಿ ಬಾ ಅಂತ ಹೇಳಿದ್ಲು ತಾನೇ. ಅಂದರೆ ಏನರ್ಥ? ಅಜ್ಜಿ ನಿನಗೋಸ್ಕರ ಇದನ್ನೆಲ್ಲ ಇಟ್ಟಿದ್ದಾಳೆ, ಸುಮ್ಮನೆ ತೊಗೊಂಡು ಹೋಗು ಅಂತ. ಆದರೆ ಅವನು ಇನ್ನೊಂದು ಮನಸ್ಸು ಹೇಳ್ತು, ಇಲ್ಲ ಇಲ್ಲ ಇಲ್ಲ, ನಾನು ಅಜ್ಜಿ ಇಲ್ಲದೆ ಇರೋವಾಗ ಇದನ್ನೆಲ್ಲ ತೊಗೊಂಡು ಹೋದರೆ ತಪ್ಪಾಗುತ್ತೆ, ಕಳ್ತನ ಮಾಡಿದ ಹಾಗಾಗತ್ತೆ. ಅಜ್ಜಿಗೆ ತಿಳಿಸ್ದೆ ತೊಗೊಂಡು ಹೋಗೋದು ಸರಿಯಲ್ಲ. ಹಾಗಾಗಿ ನನಗಿದು ಇಲ್ಲದೆ ಹೋದರೂ ಪರವಾಗಿಲ್ಲ, ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನಿದನ್ನು ತೊಗೊಂಡು ಹೋಗಲ್ಲ ಅಂದ್ಕೊಂಡು ಇನ್ನೂ ಸಪತ್ ಕಾದ. ಅಜ್ಜಿ ಬರಲೇ ಇಲ್ಲ. ಸರಿ, ಹೊತ್ತಾಗೋಯ್ತು, ಹೋಗೋಣ ಅಂದ್ಕೊಂಡು ಹೊರಟ. ತಿರುಗಿ ನೋಡ್ಕೊಂಡು ಬಂದ. ನದಿ ದಡದವರೆಗೂ ಅಜ್ಜಿ ಕಾಣಿಸ್ಲೇ ಇಲ್ಲ. ಸಪ್ಪೆ ಮುಖ ಹಾಕ್ಕೊಂಡು ದೋಣಿ ಹತ್ಕೊಂಡು ತನ್ನ ಮನೆಗೆ ವಾಪಸ್ ಬಂದ. ಹೆಂಡ್ತಿ ಕಾಯ್ತಾ ಇದ್ಲು. ಏನ್ರಿ ಅಜ್ಜಿ ಸಿಕ್ಕಿದ್ಲಾ? ಏನಾದರೂ ಸಹಾಯ ಮಾಡಿದ್ಲಾ ಅಂತ ಕೇಳಿದ್ಲು ಹೆಂಡ್ತಿ. ಇಲ್ಲ ಕಣೆ, ಈ ಥರ ಆಯಿತು ಅಂತೆಲ್ಲ ಹೇಳ್ದ. ಅಯ್ಯೋ ಹೌದಾ, ಹೋಗಲಿ ಬಿಡಿ, ನೀವು ತಾನೇ ಇನ್ನೇನು ಮಾಡೋಕ್ಕಾಗತ್ತೆ, ನೀವು ಯೋಚನೆ ಮಾಡಿದ್ದೇ ಸರಿ. ಹಾಗೆಲ್ಲ ಅವ್ರು ಇಲ್ಲದೆ ಇರೋವಾಗ ಅವ್ರ ವಸ್ತು ನಾವು ತೊಗೊಂಡು ಬರೋದು ತಪ್ಪಾಗುತ್ತೆ. ಬೇಡ ಬಿಡಿ, ಪರವಾಗಿಲ್ಲ, ನೋಡೋಣ, ಭಗವಂತ ದಾರಿ ತೋರಿಸ್ತಾನೆ ಅಂತ ಹೇಳಿದ್ಲು. ಬನ್ನಿ ಊಟ ಮಾಡಿ ಅಂದ್ಲು. ಊಟ ಮಾಡ್ದ, ಇಬ್ಬರು ಮಲ್ಕೊಂಡ್ರು. ಸುಮಾರು ಹೊತ್ತಾಯಿತು. ದಬ 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 ಯಾರೋ ಬಾಗಿಲು ಬಡಿದ್ರು. ಅಯ್ಯೋ ಯಾರ್ರೀ ಬಾಗಿಲು ಬಡಿತಾ ಇದ್ದಾರೆ? ಅಯ್ಯೋ ಶ್ರೀಮಂತನೇ ಇರ್ಬೇಕು ಕಣೇ, ನಾಳೆ ವಾಪಸ್ ಕೊಡಬೇಕಲ್ಲ, ಅವ್ರ ಹಣನ ಜ್ಞಾಪಿಸ್ಬಿಟ್ಟು ಹೋಗೋಕ್ಕೆ ಬಂದರೋ ಏನು ಕಥೆನೋ. ಅಯ್ಯೋ ಏನೇ ಮಾಡೋದು, ನೀನು ಇಲ್ಲೇ ಇರು, ನಾನು ಹೋಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ ಅಂದ ರಾಮಪ್ಪ. ಇಲ್ಲ ಇಲ್ಲ ಬೇಡ, ನಾನೂ ಬರ್ತೀನಿ, ಇಬ್ಬರು ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಳ್ಳೋಣ, ಇನ್ನು ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳಿದ್ಲು. ಸರಿ ಅಂತ ಇಬ್ಬರು ಹೋದರು. ಬಾಗಿಲು ತೆಗೆದ್ರು. ಯಾರೂ ಇಲ್ಲ ಕಣೇ ಅಂದ ರಾಮಪ್ಪ. ಹೌದಾ ಅಂತ ಅವಳು ಬಗ್ಗೆ ನೋಡಿದ್ಲು. ಯಾರೂ ಇರಲಿಲ್ಲ. ಆದರೆ ಬಾಗಿಲ ಹತ್ರ 2 ಬಟ್ಟೆ ಗಂಟುಗಳಿದ್ವು. ಆ ಒಂದು ಗಂಟು ಮೇಲೆ ಒಂದು ಪತ್ರ ಬೇರೆ ಇತ್ತು. ರೀ 2 ಬಟ್ಟೆ ಗಂಟಿದೆ ರೀ, ಯಾರೋ ಇಟ್ಟಿದ್ದಾರೆ, ಒಂದು ಪತ್ರ ಬೇರೆ ಇದೆ ಅಂದ್ಲು. ಹೌದಾ, ತಗೋ ಒಳಗಡೆ ನೋಡೋಣ ಅಂದ. ಅದನ್ನು ತೊಗೊಂಡ್ಲು. ಬಿಚ್ಚು ನೋಡಿದ್ರೇ ಆಶ್ಚರ್ಯ ಆಗೋಯ್ತು. ಅವನ ಗುಡಿಸ್ಲಲ್ಲಿ ನೋಡ್ಕೊಂಡು ಬಂದಿದ್ನಲ್ಲ, ಬಂಗಾರದ ಒಡವೆಗಳು, ವಜ್ರ ವೈಢೂರ್ಯಗಳು, ಚಿನ್ನದ ನಾಣ್ಯಗಳು ಅದೆಲ್ಲ ಗಂಟಲ್ಲಿವೆ. ಅರೇ ಪತ್ರದಲ್ಲಿ ಏನಿದೆ ಓದು ಅಂದ. ಪತ್ರ ಓದಿದ್ಲು ಹೆಂಡ್ತಿ. ಅದರಲ್ಲಿ ಹೀಗೆ ಬರೆದಿತ್ತು. ನೋಡಪ್ಪ ರಾಮಪ್ಪ, ನಾನು ಅಜ್ಜಿ ಪತ್ರ ಬರಿತಾ ಇರೋದು. ನೀನು ತುಂಬ ಒಳ್ಳೆಯವನು. ನಾನು ನಿನಗೋಸ್ಕರ ಅಂತಲೇ ಗುಡಿಸ್ಲಲ್ಲಿ ಎಲ್ಲ ಇಟ್ಟಿದ್ದೆ. ಆದರೆ ನಿನ್ನ ಪ್ರಾಮಾಣಿಕತೆ ದೊಡ್ಡದು. ನೀನು ಧರ್ಮದ ಮಾರ್ಗವನ್ನು ಬಿಡಲೇ ಇಲ್ಲ. ಕಳ್ತನ ಮಾಡಿದಾಗತ್ತೆ, ನನಗೆ ಹೇಳ್ದೆ ತೊಗೊಂಡು ಹೋದರೆ ಅಂದ್ಬಿಟ್ಟು ನಿನಗೆಷ್ಟೇ ಕಷ್ಟ ಆಯಿತು ನೀನು ವಾಪಸ್ ಬಂದುಬಿಟ್ಟೆ. ನನಗೆ ತುಂಬ ಸಂತೋಷ ಆಯಿತು. ನೀನು ಈ ರೀತಿಯಲ್ಲಿ ಧರ್ಮಿಷ್ಠನಾಗಿ ಪ್ರಾಮಾಣಿಕನಾಗಿ ಇರೋದರಿಂದ ನಿನಗೆ ಇವತ್ತು ನಾನೇ ಖುದ್ದಾಗಿ ಬಂದು ಇದೆಲ್ಲವನ್ನು ಕೊಟ್ಟಿದ್ದೀನಿ. ನಾನು ಯಾರು ಅಂದ್ಕೊಂಡೆ ಅಜ್ಜಿನ? ನೀನು ದಿನ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ನದಿಗೆ ಪ್ರಾರ್ಥನೆ ಮಾಡ್ಕೋತಿದ್ಯಲ್ಲ, ಅಮ್ಮ ಕಾಪಾಡು ಅಂತ, ಆ ನದಿಯ ದೇವತೆ ನಾನು. ಅಜ್ಜಿ ವೇಷದಲ್ಲಿ ಬಂದಿದ್ದೆ ಅಷ್ಟೇ. ನೀನು ಇದನ್ನೆಲ್ಲ ನಿನಗೇ ಇಟ್ಕೋ, ದಾನ ಧರ್ಮ ಮಾಡೋದಾದರೆ ಮಾಡು, ಸಂತೋಷವಾಗಿ ಜೀವನ ಮಾಡು ಅಂತ ಬರ್ತಿತ್ತು. ತುಂಬ ಸಂತೋಷ ಆಗೋಯ್ತು ಇಬ್ರಿಗೂ. ಆವಾಗ ಹೆಂಡತಿ ಹೇಳಿದ್ಲು, ನೋಡಿದ್ರಾ, ನೀವು ಪ್ರಾಮಾಣಿಕರಾಗಿ ಧರ್ಮ ಮಾರ್ಗದಲ್ಲಿ ನಡೆದಿದ್ದಕ್ಕೆ ಎಂಥ ಒಂದು ಒಳ್ಳೆಯ ಬಹುಮಾನ ಸಿಕ್ಬಿಡ್ತು ಅಂತ. ಹೌದು ಕಣೆ ಅಂದ ರಾಮಪ್ಪ. ಮಾರನೇ ದಿವಸ ಒಂದು ಸ್ವಲ್ಪ ಹಣ ತೊಗೊಂಡು ಹೋಗಿ, ಬಂಗಾರದ ನಾಣ್ಯಗಳನ್ನು ತೊಗೊಂಡು ಹೋಗಿ ಅದನ್ನು ಮಾರಿಬಿಟ್ಟು ಹಣ ತಂದು ಶ್ರೀಮಂತನಿಗೆ ಕೊಟ್ಬಿಟ್ಟ. ಆಮೇಲೆ ಇಡೀ ಊರಿನಲ್ಲಿ ಎಲ್ರಿಗೂ ಗೊತ್ತಾಯಿತು, ಬೇಕಾದ ಹಾಗೆ ಹಣ, ದೊಡ್ಡ ಮನೆ ತೊಗೊಂಡ. ಅವನೇನು ಇನ್ನು ಮೀನು ಹಿಡಿಬೇಕಾಗಿಲ್ಲ. ಆದರೂ ಅವನೇನು ಮಾಡ್ದ, ಎಲ್ಲ ಬಡಬಗ್ಗರಿಗೆ ಎಷ್ಟೊಂದು ಜನಕ್ಕೆ ಅದನ್ನು ಅಷ್ಟೊಂದು ಹಣವನ್ನು ಹಂಚಿದ. ಆಮೇಲೆ ಕೆಲವರಿಗೆಲ್ಲ ಹೇಳ್ದ, ನೋಡಿಪ್ಪ, ನಾನು ಇವಾಗ ನನಗೆ ಮೀನು ಹಿಡಿಯೋದಕ್ಕೆ ಗೊತ್ತು, ಹಾಗಾಗಿ ನಿಮ್ಮಲ್ಲಿ ಯಾರ್ಯಾರಿಗೆ ಮೀನು ಹಿಡಿಯೋಕ್ಕೆ ಬರಲ್ವೋ, ಮೀನು ಹಿಡಿಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಬನ್ನಿ, ನಿಮಗೆ ನಾನೇ ದೋಣಿ ಬಲೆ ಎಲ್ಲ ತೆಕ್ಕೊಟ್ಟು ಮೀನು ಹೇಗೆ ಹಿಡಿಯೋದು ಅಂತ ನಿಮಗೆ ಕಲಿಸ್ಕೊಡ್ತೀನಿ ಅಂತ. ಆ ರೀತಿಯಲ್ಲಿ ಕೂಡ ಎಲ್ಲರಿಗೂ ಎಷ್ಟೋ ಜನರಿಗೆ ಸಹಾಯವನ್ನು ಮಾಡ್ದ. ಹೀಗೆ ಅವನಿಗೆ ದೇವರು ಅನುಗ್ರಹ ಮಾಡ್ದ. ಮಕ್ಕಳೇ, ಚೆನ್ನಾಗಿತ್ತ ಕಥೆ. ಅದಕ್ಕೆ ನಾವು ಯಾವಾಗಲೂ
ಧರ್ಮ ಮಾರ್ಗದಲ್ಲೇ ನಡಿಬೇಕು, ಪ್ರಾಮಾಣಿಕರಾಗಿರಬೇಕು. ಮೋಸ ವಂಚನೆ ಇಂಥದನ್ನೆಲ್ಲ ಮಾಡಿದ್ರೆ ನಮಗೆ ಮತ್ತೆ ತೊಂದರೆನೇ ಆಗುತ್ತೆ ಅನ್ನೋದು ನಮಗೆ ಈ ಕಥೆಯಿಂದ ಗೊತ್ತಾಯಿತು ಅಲ್ವಾ. ನಾವು ಸದಾ ಧರ್ಮ ಮಾರ್ಗದಲ್ಲಿ ನಡೆಯೋಣವಾ. ಇಲ್ಲಿಗೆ ಈ ಕಥಾ ಸಮಯವನ್ನು ಮುಗಿಸೋಣ ಪ್ರಾರ್ಥನೆಯೊಂದಿಗೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.